ಇನ್ನು ಸಿಎಂ ಸಿದ್ದರಾಮಯ್ಯ ಮೊದಲೇ ಸಭೆಯನ್ನ ಮಾಡಬೇಕಿತ್ತು. ರೈತರ ಬೇಡಿಕೆಗೆ ಮನ್ನಣೆ ಕೊಡಬೇಕು. ಪ್ರತಿ ಸಮಸ್ಯೆಗೂ ಕೂಡ ಸಿದ್ದರಾಮಯ್ಯ ಕೇಂದ್ರದ ಕಡೆಗೆ ಬೊಟ್ಟು ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ರೈತರ ಸಮಸ್ಯೆ ಅಂತ ಬಂದಾಗ ಸಿಎಂ ದೂರ ಹೋಗಬಾರದು. ಹೋರಾಟದ ವೇಳೆ ಡಿಸಿ ಕಾಟಾಚಾರಕ್ಕೆ ಬಂದಿದ್ರು ಅಷ್ಟೇ. FRP ಕಡಿಮೆ ಇದ್ರೆ ಇಂದಿಯ ಕೇಂದ್ರಕ್ಕೆ ಪತ್ರ ಬರಿಬೇಕಿತ್ತಲ್ವಾ ಅಂತ ಸರ್ಕಾರದ ವಿರುದ್ಧ ರಾಜ್ಯ ಸದಸ್ಯ ಈರಣ್ಣ ಕಡಾಡಿ ಈಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಪ್ರತಿ ಸಮಸ್ಯೆಗೂ ಕೇಂದ್ರದ ಕಡೆ ಬೆಟ್ ಮಾಡೋದು ಬೇಡ. ರೈತರ ಸಮಸ್ಯೆ ಬಂದಾಗ ಸಿಎಂ ದೂರ ಉಳ್ಕೋಬಾರ್ದು, ದೂರ ಹೋಗಬಾರ್ದು. ಸರಿ, FRP ಕಡಿಮೆ ಇದೆ ಅಂತ ಹೇಳ್ತಾ ಇದ್ರಲ್ಲ, ಅದು ಮುಂಚೆನೆ ಗೊತ್ತಿರ್ಲಿಲ್ವಾ? ಕೇಂದ್ರಕ್ಕೆ ಪತ್ರ ಬರಿಬೇಕಿತ್ತಲ್ಲ. ಹಾಗಾದ್ರೆ ಕೇಂದ್ರಕ್ಕೆ ಪತ್ರ ಆಗ್ಲೇ ಬರಿಬೇಕಿತ್ತು. ಸರ್ಕಾರದ ವಿರುದ್ಧ ಈ ರೀತಿಯಾಗಿ ರಾಜ್ಯ ಸದಸ್ಯ ಈರಣ್ಣ ಕಡಾಡಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರಗಳೂ ಕೂಡ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬಹುದು. ನೀವು ಇದನ್ನ ಪ್ರಸ್ತಾಪ ಮಾಡಿದ್ದೆ, ಅದ್ರ ಬಗ್ಗೆ ಮುತುವರ್ಜಿ ವಹಿಸುವ ಆಸಕ್ತಿ ಇರಬೇಕಷ್ಟೇ. ಭಾಳ ಮೊದಲೇ ಮುಖ್ಯಮಂತ್ರಿಗಳು ಈ ನಿರ್ಣಯ ಮಾಡಿದ್ರೆ ಒಂದು ಒಳ್ಳೇದಾಗ್ತಿತ್ತು ಅಂತ ಅನಿಸ್ತದೆ. ಆದರೂ ತಡವಾಗಿ ಆದರೂ ಮುಖ್ಯಮಂತ್ರಿಗಳು ಈ ಸಭೆ ಕರೆದಿದ್ದಾರೆ. ಈ ಸಭೆಯೊಳಗೆ ಒಂದು ಒಳ್ಳೆಯ ಫಲಪ್ರದ ಚರ್ಚೆಯಾಗಿ ರೈತರ ಬೇಡಿಕೆಗೆ ಒಂದು ಮನ್ನಣೆಯನ್ನು ಕೊಡಬೇಕಂತೇಳಿ ನಾನು ಕೂಡ ಆಗ್ರಹವನ್ನು ಮಾಡ್ತೇನೆ. ಯಥಾ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ಇಂಥ ಸಮಸ್ಯೆ ಬಂದಾಗ ನಾವು ಗಮನಿಸ್ತಾ ಇದ್ದೀವಿ, ಕೇಂದ್ರ ಕಡೆ ಬೆಟ್ ಮಾಡುವಂಥದ್ದು ಅವ್ರು ಮೊದಲಿಂದ ಬೆಳೆಸ್ಕೊಂಡು ಬಂದರೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ರೈತರ ಸಮಸ್ಯೆ ಬಂದಾಗ ನಾವು ರಾಜಕಾರಣ ಮಾಡದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅದನ್ನು ಸರಿಯಾಗಿ ನಾವು ನಿಭಾವಣೆ ಮಾಡಿದರೆ ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅದಕ್ಕೂ ಕೂಡ ನಾವು ಒತ್ತಾಯ ಮಾಡಿರಿ, ನಾವು ನಿಮ್ಮ ಜೊತೆಗಿರ್ತೀವಿ. ಆದರೆ ಕೇವಲ ನೀವು ಕೇಂದ್ರ ಸರ್ಕಾರದ ಕಡೆ ಬೆಟ್ ಮಾಡಿ ಈ ಸಮಸ್ಯೆಯಿಂದ ದೂರ ಹೋಗುವಂಥ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವ್ರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಇಲ್ಲ, ರೈತರನ್ನ ನೋಡ್ರಿ, ಒಂದು